ಗುರುಭ್ಯೋ ನಮಃ. ಭಗವದ್ಗೀತೆಯ 10ನೇ ಅಧ್ಯಾಯ ವಿಭೂತಿ ಯೋಗದ ಸಾರಾಂಶ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಾಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮ ವಿಕ್ರಮತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತಯಜ್ಞಂ ವಾಗ್ದೇವ್ಯೈ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮಹೇ ವಾಸಿಷ್ಠಾಯ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮಹೇ ವಾಸಿಷ್ಠಾಯ ನಮೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷಕೃತೌ ವಂದೇ ಭಗವಂತೌ ಪುನಃ ಪುನಃ. ಸದ್ಗುರು ದೇವತಾಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಸದ್ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಮಂಡಸ್ಯಾಂತಶ್ಚ ಮೇ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಃ ಶಾಂತಃ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ ಕೇಳುಗ ಬಂಧುಗಳೇ, ಭಗವದ್ಗೀತೆಯ 10ನೇ ಅಧ್ಯಾಯ ವಿಭೂತಿ ಯೋಗದ ಸಾರಾಂಶವನ್ನ ಶ್ರೀಕೃಷ್ಣನ ಅನುಗ್ರಹದಿಂದ ಆ ವಾಗ್ದೇವಿ ಅನುಗ್ರಹದಿಂದ ಆ ವಾಗ್ದೇವಿ ಏನ ನುಡಿಸ್ತಳೋ ಅದನ್ನ ನನ್ನ ಯಥಾಮತಿಯಾಗಿ ನಿಮ್ಮ ಮುಂದೆ ಇಡೋದಕ್ಕೆ ಹೊರಟಿದ್ದೇನೆ. ಭಗವಂತ ಅವನ ಕೆಲವು ವಿಭೂತಿಗಳನ್ನ 7ನೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯದಲ್ಲಿ ಹೇಳಿದ್ರು ಕೂಡ 10ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಅವನ ವಿಭೂತಿಯ ಕೆಲವರು ಮಾತ್ರ ಅಲ್ಲಿ ಹೇಳಕ್ ಸಾಧ್ಯ. ನನ್ನ ವಿಭೂತಿಯನ್ನ ಪೂರ್ತಿ ಹೇಳೋದಕ್ಕಾಗೋದಿಲ್ಲ, ಯಾಕೆಂದ್ರೆ ಅದಕ್ಕೆ ಅಂತ್ಯನೇ ಇಲ್ಲ ಅಂತ ಹೇಳಿ ಭಗವಂತ ನಮಗೆ ಅವನ ಅನಂತ ಗುಣವನ್ನ ಹೊಂದಿರತಕ್ಕಂತಹ ಶ್ರೀಕೃಷ್ಣ ನಮಗೆ ಕೆಲವು ಅವನ ವಿಭೂತಿಗಳನ್ನ ವಿಶೇಷವಾಗಿರ್ತಕ್ಕಂಥದ್ದನ್ನ ಹೇಳಿದ್ದಾನೆ. ಅವನು ಹೇಳಿರ್ತಕ್ಕಂತಹ ವಿಭೂತಿಯಲ್ಲಿ ಇದು ಸಾರಾಂಶ ಆಗಿರೋದ್ರಿಂದ ಯಾವ್ದ್ಯಾವ್ದು ಹೇಳಬೇಕು ಅಂತ ನನಗೆ ಆ ಭಗವಂತ ಬುದ್ಧಿ ಕೊಟ್ಟೇನೋ ಅದನ್ನ ಆಯ್ದು ಇಲ್ಲಿ ಸಾರಾಂಶವನ್ನ ನಿಮ್ಮ ಮುಂದೆ ಇಡೋದಕ್ಕೆ ಹೊರಡ್ತಾ ಇದ್ದೀನಿ. ಇಲ್ಲಿ ಮೊದಲನೇದಾಗಿ ಭಗವಂತ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನ್ ವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ ತೇ ಅಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹೇ ಅರ್ಜುನ, ನಿನಗೆ ಪರಮವಚನವನ್ನ ಮತ್ತೆ ಒಮ್ಮೆ ಹೇಳ್ತೀನಿ ಕೇಳು ಅಂತ ಹೇಳ್ತೇನೆ. ಯಾಕೆಂದ್ರೆ ಹಿಂದೆನೂ ಹೇಳಿದ್ದೀನಿ ಮತ್ತು ಹೇಳ್ತಾ ಇದ್ದೀನಿ. ವಕ್ಷ್ಯಾಮಿ ಹಿತಕಾಮ್ಯಯ, ನಿನಗೆ ಹಿತಕಾಮನೆ, ನಿನಗೆ ಒಳ್ಳೆಯದಾಗ್ಲಿ ಅಂತಕ್ಕಂಥ ಇಚ್ಛೆಯಿಂದ ಮತ್ತು ಕೂಡ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಭಗವಂತ ಹೇಳೋದಕ್ಕೆ ಹೊರಟ. ಮುಂದೆ ಹೇಳ್ತೇನೆ ಹೀಗೆ, ನಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀನಾಂ ಚ ಸರ್ವಶಃ. ಈ ನನ್ನ ಗುಣಗಳು ಅಥವಾ ವಿಭೂತಿ ಏನಿದೆಯೋ ಇದನ್ನ ಮಹರ್ಷಿಗಳಾಗ್ಲಿ ದೇವತೆಗಳ ಗಣಗಳಾಗ್ಲಿ ಅರಿಯರು. ಯಾತಕ್ಕೆ ಅಂತಂದ್ರೆ ನಾನೇ ಆದಿಯಾಗಿದ್ದೇನೆ. ಏಕೆಂದ್ರೆ
ಆ ನಿರಾಕಾರ ಬ್ರಹ್ಮದಿಂದವೇ ಎಲ್ಲವೂ ಉತ್ಪತ್ತಿಯಾಗಿದ್ರಿಂದ ನಾವು ಹುಟ್ಟಿದ ಮೇಲೆ ನಮಗೆ ಕೆಲವು ವಿಚಾರಗಳು ಮಾತ್ರ ತಿಳಿಯುತ್ತೆ. ಪ್ರಪಂಚದಲ್ಲಿರೋ ಎಲ್ಲ ವಿಚಾರನೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇದನ್ನೆಲ್ಲ ತಿಳ್ಕೊಳ್ಬೋದಾ ಅಂತಂದ್ರೆ ಇದನ್ನೆಲ್ಲ ಓದಿ, ಯಾವುದು ಗ್ರಂಥರೂಪವಾಗಿರತಕ್ಕಂಥದ್ದನ್ನ ಓದಿ ನಾವು ತಿಳ್ಕೊಳ್ಬಹುದೇ ಹೊರತು ಅದೆಲ್ಲ ಇತ್ತೀಚೆಗೆ ಬಂದಿರೋದು. ಹಿಂದೆ ಎಲ್ಲ ಸ್ಮೃತಿ ಅಂತ ಬಾಯಿಂದ ಬಾಯಿಗೆ, ಅಂದ್ರೆ ಗುರುಗಳು ಬಾಯಲ್ಲಿ ಹೇಳೋರು ಅದನ್ನ ಶಿಷ್ಯರು ಕಿವಿಲಿ ಕೇಳಿಸ್ಕೊಂಡು ಅದನ್ನ ಸ್ಮೃತಿಯಲ್ಲಿ ಇಟ್ಕೊಳ್ಬೇಕಾಗಿತ್ತು ಅಷ್ಟೇ. ಅವಾಗ ಗ್ರಂಥಗಳು ಬಹಳ ಹಿಂದೆ ಇರಲಿಲ್ಲ ಅಂತ, ಯುಗಾದಿಗಳಲ್ಲಿ. ನಂತರ ಏನಾಯ್ತು ಅಂತಂದ್ರೆ ಆ ಶಕ್ತಿ ಕ್ಷೀಣ ಆಗ್ತಾ ಬಂತು. ಸ್ಮೃತಿಯಲ್ಲಿ ಎಲ್ಲವನ್ನು ಇಟ್ಕೊಳ್ತಕ್ಕಂತಹ ಶಕ್ತಿ ಕಡಿಮೆ ಆಗ್ತಾ ಬಂದಾಗ ಗ್ರಂಥಗಳ ಆರಂಭ ಆಯಿತು ಅಂತ ಕಾಣುತ್ತೆ. ತದನಂತರ ಆ ತ್ರೇತಾಯುಗದಲ್ಲಿ ಕೂಡ ರಾಮಾಯಣವನ್ನ ವಾಲ್ಮೀಕಿ ರಚಿಸಿದ್ರು. ಅಲ್ಲಿಂದ ಮುಂದಕ್ಕೆ ನಮಗೆ ಗ್ರಂಥಗಳು ಕಂಡು ಬರ್ತದೆ. ಸತ್ಯಯುಗದಲ್ಲಿ ಬಹುಶಃ ಗ್ರಂಥಗಳೇ ಇರಲಿಲ್ಲ ಅಂತ ಕಾಣುತ್ತೆ. ಅಂದ್ರೆ ನಮಗೆ ಯಾರಾದ್ರೂ ಏನಾದ್ರೂ ಹೇಳಿದ್ದನ್ನ ಕೇಳ್ಬೋದು, ನಮಗೆ ವೇದ್ಯವಾಗಲ್ಲ. ಯಾಕೆಂದ್ರೆ ಹಿಂದಿನವರು ಏನ್ ಹೇಳ್ತಾರೋ ಅದನ್ನ ನಾವು ಕೇಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಭಗವಂತನೇ ಎಲ್ಲದಕ್ಕೂ ಆದಿಯಾಗಿರೋದ್ರಿಂದ ಅವನ ವಿಭೂತಿಗಳನ್ನ ಅವನೇ ಹೇಳಬೇಕು. ಮತ್ತೆ ನಾವು ಯಾರು ಕೂಡ ಅವನೇ ಆದಿಯಾಗಿರೋದ್ರಿಂದ ಅದಕ್ಕಿಂತ ಮುಂಚೆ ಯಾವುದು ಇರಲಿಲ್ಲ. ಅವನು ಎಲ್ಲವನ್ನು ಸೃಷ್ಟಿ ಮಾಡೋದ್ರಿಂದ ಅವನ ವಿಭೂತಿಗಳು ನಾವು ತಿಳ್ಕೊಳ್ಬಹುದೇ ಹೊರತು, ಆದ್ರೆ ಅವನನ್ನ ಕೇವಲ ಸಂಕಲ್ಪದಿಂದ ಎಲ್ಲವನ್ನು ಸೃಷ್ಟಿ ಮಾಡತಕ್ಕಂಥವನು. ಹಾಗಾಗಿ ಅವನ ಸಂಕಲ್ಪದಿಂದ ಏನ್ ಬೇಕಾದ್ರೂ ಆಗತ್ತೆ ಅಂತ ಹೇಳಿ ನಮ್ಗೆ ಭಗವಂತ ಅನುಗ್ರಹವನ್ನ ಮಾಡಿದಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಸುರಗಣರಾಗ್ಲಿ ಮಹರ್ಷಿಗಳಾಗ್ಲಿ ಯಾರು ಕೂಡ ನನ್ನ ವಿಭೂತಿಯನ್ನ ತಿಳ್ಕೊಳ್ಳೋದಕ್ಕೆ, ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅನುಗ್ರಹವನ್ನ ನಮಗೆ ಮಾಡ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾ. ಅಹಂ ಸರ್ವಸ್ಯ ಪ್ರಭವೋ, ಈ ಎಲ್ಲದರ ಸೃಷ್ಟಿಗೆ ಕಾರಣ ಯಾರು ಆಗಿದ್ದೀನಿ ಅಂತಂದ್ರೆ ಅದು ನಾನೇ ಆಗಿದ್ದೇನೆ. ನನ್ನಿಂದಲೇ ಏನಾಗ್ತಾ ಇದೆ, ಸರ್ವಂ ಪ್ರವರ್ತತೆ, ಎಲ್ಲವೂ ಪ್ರವರ್ತಿಸ್ತದೆ ಅಂದ್ರೆ ಹುಟ್ಟು ಮತ್ತೆ ಇರುವಿಕೆ ಅಂತ್ಯ, ಸೃಷ್ಟಿ ಸ್ಥಿತಿ ಲಯ ಅಲ್ವಾ. ಒಂದು ಭೂತ ಅಂದ್ರೆ ಪ್ರಾಣಿಗಳು ಜನನ ಆಗ್ಬೇಕಾದ್ರೂ ಅವನಿಂದಾನೆ, ಅದಕ್ಕೆ ಸ್ಥಿತಿ ಬದುಕಿರ್ಬೇಕಾದ್ರೆ ಅದಕ್ಕೆ ಏನೇನ್ ಬೇಕೋ ಅದೆಲ್ಲಾನು ಸಿಕ್ಬೇಕು. ಅಂದ್ರೆ ಕನಿಷ್ಠ ಅಂತಂದ್ರೆ ಅನ್ನ ಆಹಾರ ನೀರು ಬದುಕೋದಿಕ್ಕೆ ಬೇಕಲ್ವಾ. ಮತ್ತೆ ಅಲ್ಲಿ ಹಲವಾರು ಸುಖಗಳನ್ನೆಲ್ಲ ಅನುಭವಿಸ್ತಾನೆ ಅಂತಂದ್ರೆ ಅಲ್ಲಿ ನಾವು ಹಿಂದೆ ಮಾಡ್ತಕ್ಕಂತಹ ಕರ್ಮಕ್ಕೆ ಅನುಸಾರವಾಗಿ ಭಗವಂತ ನಮಗೆ ಅನುಗ್ರಹಿಸಿರ್ತಕ್ಕಂತಹ ಪುಣ್ಯದಿಂದ ನಾವು ಅದನ್ನೆಲ್ಲ ಪಡ್ಕೊಳ್ತೀವಿ. ಮತ್ತೆ ಯಾರು ಇದನ್ನ ತಿಳ್ಕೊಳ್ತಾರೆ, ಇದಿ ಮತ್ತು ಆ ಭಜಂತೆ ಮಾ ಬುಧ ಭಾವ ಸಮನ್ವಿತ, ಇದನ್ನ ಯಾರು ಸರಿಯಾಗಿ ತಿಳ್ಕೊಳ್ತಾರೋ ಅವರು ಶ್ರೇಷ್ಠರಾಗಿರ್ತಾರೆ, ಮತ್ತೆ ನನ್ನನ್ನ ಭಜಿಸ್ತಾರೆ. ಬುಧ ಅಂತಂದ್ರೆ ಪಂಡಿತರು ಅಥವಾ ಜ್ಞಾನಿಗಳು. ಯಾಕೆಂದ್ರೆ ಅವರು ಸರಿಯಾಗಿ ತಿಳ್ಕೊಂಡಿರೋದ್ರಿಂದ ಅವ್ರನ್ನ ಬುಧ ಅಂದ್ರೆ ಅವ್ರಿಗೆ ಜ್ಞಾನಿಗಳು ಅಂತ ಹೇಳ್ತಾರೆ. ಅಂಥವ್ರು ಮಾತ್ರ ನನ್ನನ್ನು ಸರಿಯಾಗಿ ಭಜಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಮನುಷ್ಯಂಗೆ ಸ್ವಲ್ಪ ಏನಾದ್ರೂ ಅಧಿಕಾರ ಹಣ ಇತ್ಯಾದಿಗಳು ಬಂದ್ಬಿಟ್ರೆ ಅವನ್ನ ಹಿಡಿಯೋದಿಕ್ಕೆ ಆಗೋದಿಲ್ಲ. ಆದ್ರೆ ಇದೆಲ್ಲವೂ ನನ್ನ ಹಿಂದಿನ ಜನ್ಮದ ಕರ್ಮ, ಅದರಿಂದ ನನಗೆ ಸುಕೃತ ಮತ್ತು ದುಷ್ಕೃತಗಳು ಉಂಟಾಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು.
ಅವಾಗ ಕೆಟ್ಟದ್ದೇನಾದ್ರು ಮಾಡ್ಬೇಕಾದ್ರೆ ಸ್ವಲ್ಪ ಹಿಂಜರಿಕೆ ಆಗುತ್ತೆ. ನಾನು ಇಂಥ ಒಂದು ಕೆಲಸ ಮಾಡಿದ್ರೆ ನನಗೆ ಇದು ವಾಪಸ್ಸು ಬಂದಿರತ್ತೆ, ನಾನು ಅನುಭವಿಸ್ಬೇಕಾಗತ್ತೆ. ನಾನು ಯಾರಿಗೋ ಮೋಸ ಮಾಡಿದ್ರೆ ತಿರ್ಗಾ ನನಗೆ ಇನ್ನೊಬ್ರು ಮೋಸ ಮಾಡ್ತಾರೆ. ನಾನು ಯಾರಿಗೋ ಸಹಾಯ ಮಾಡ್ತು ಅಂದ್ರೆ ನನಗೆ ಸಮಯದಲ್ಲಿ ಸಹಾಯಗಳು ಒದಗತ್ತೆ. ನಾನು ಭಗವಂತನ ಚಿಂತನೆಯನ್ನ ಮಾಡ್ತಾ ಇದ್ರೆ ಅವನಿಗೆ ಶರಣಾಗತಿ ಆದಲ್ಲಿ ನನ್ನ ಬುದ್ಧಿ ಮನಸ್ಸು ಎರಡೂ ಸರಿಯಾದ ರೀತಿಯಲ್ಲಿ ಪ್ರವೃತ್ತವಾಗುತ್ತೆ ಅಂತಕ್ಕಂಥದ್ದು ನಮಗೆ ಉದ್ಭುತ ಗೋಚರ ಆಗತ್ತೆ. ಇಲ್ಲ ಅಂತಂದ್ರೆ ನಾವು ತಪ್ಪುಗಳನ್ನ ಮಾಡಿದ್ರೆ ಮತ್ತೆ ಅನುಭವಿಸ್ಬೇಕಾಗಿರೋದು ನಾವೇನೆ. ಹಾಗಾಗಿ ಆ ನಿರಾಕಾರ ಬ್ರಹ್ಮ ಅಥವಾ ನಾವು ಯಾವುದೇ ಒಂದು ಹೆಸರನ್ನ ಇಟ್ಕೊಂಡು ಕರಿತೀವೋ ಅದಕ್ಕೆ ಶರಣಾಗತಿಯಾಗಿ ನಮ್ಮ ಕರ್ಮದಲ್ಲಿ ನಾವು ಎಚ್ಚರಿಕೆಯಿಂದ ನಾವು ಮಾಡಬೇಕಾಗತ್ತೆ. ಅವಾಗ ನಮ್ಮ ಜೀವನ ಸುಗಮವಾಗಿರುತ್ತೆ. ಹಾಗಾಗಿ ನಾವು ಮಾಡಬೇಕಾದ ಕರ್ಮಗಳನ್ನ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಇಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ, ವಕ್ತುಮರ್ಹಸ್ಯ ಅಶೇಷೇಣ ದಿವ್ಯಾಃ ಆತ್ಮವಿಭೂತಯಃ ಲೋಕಾನಿ ಮಾಂ ಸ್ವಂ ವ್ಯಾಪ್ಯ ತಿಷ್ಠಸಿ. ಇಲ್ಲಿ ಭಗವಂತನ ಕೇಳ್ತಾ ಇದ್ದಾನೆ, ನಿನ್ನ ದಿವ್ಯವಾದ ವಿಭೂತಿಗಳನ್ನ ಒಂದು ಬಿಡದಂತೆ ಹೇಳಬೇಕು. ಯಾವ ವಿಭೂತಿಗಳಿಂದ ಈ ಲೋಕಗಳ ನೀನು ವ್ಯಾಪಿಸ್ಕೊಂಡಿದೆಯೋ ಅದೆಲ್ಲವನ್ನು ನನಗೆ ತಿಳಿಸು ಅಂತ ಹೇಳಿ ಅರ್ಜುನ ಕೇಳ್ತಾ ಇದ್ದಾನೆ. ಯಾಕೆಂದ್ರೆ ನಾವು ಕೇಳಬೇಕಾದ್ರೆ ಗುರುಗಳ ಹತ್ರ, ಯಾಕೆಂದ್ರೆ ಇವನು ಅರ್ಜುನ ಮುಂಚೆ 2ನೇ ಅಧ್ಯಾಯದಲ್ಲೇನೆ ಅವನ ಗುರುವಾಗಿ ಸ್ವೀಕರಿಸ್ಬಿಟ್ಟಿದ್ದಾನೆ. ಹಾಗಾಗಿ ನಾವು ಗುರುವಾಗಿ ಸ್ವೀಕರಿಸಿದ ಮೇಲೆ ನನಗೆ ಎಲ್ಲ ವಿದ್ಯೆಗಳನ್ನು ದಯಪಾಲಿಸಿ ಅಂತ ಕೇಳಬೇಕು. ಅವರು ನಮಗೆ ಏನು ಯೋಗ್ಯತೆ ಇದೆಯೋ ಅನ್ನೋದು ಅವ್ರ ಗುರುಗಳಿಗೆ ಗೊತ್ತಾಗತ್ತೆ. ಅವರು ಎಷ್ಟು ಹೇಳಬೇಕೋ ಅಷ್ಟನ್ನು ಹೇಳ್ತಾರೆ. ಅದನ್ನು ನಾವು ಸರಿಯಾಗಿ ಗ್ರಹಣ ಮಾಡಿ, ಅಂದ್ರೆ ಗ್ರಹಣ ಅಂದ್ರೆ ಅದನ್ನ ಸ್ವೀಕರಿಸಿ ಸರಿಯಾಗಿ ಅದನ್ನ ಅರ್ಥ ಮಾಡಿಕೊಂಡು ಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿನ್ನ ಯಾವ್ಯಾವ ದಿವ್ಯವಾಗಿರ್ತಕ್ಕಂತಹ ವಿಭೂತಿಗಳಿದೆ ಎಲ್ಲವನ್ನೂ ನನಗೆ ಹೇಳು ಅಂತ ಹೇಳಿ ಅರ್ಜುನ ಶ್ರೀಕೃಷ್ಣನ ಕೇಳ್ತಾ ಇದ್ದಾನೆ. ಮುಂದುವರೆದು ಕೇಳ್ತಾನೆ, ಕಥಂ ವಿದ್ಯಾಮಹಂ ಯೋಗಿಂ ಸ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಭಾವೇಶು ಚಿಂತ್ಯೋಸಿ ಭಗವನ್ಮಯ. ಕಥಂ ವಿದ್ಯಾಮಹಂ, ಇನ್ನು ನಾನು ಹೇಗಪ್ಪ ತಿಳ್ಕೊಳ್ಬೇಕು ಪರಮಾತ್ಮ? ಯೋಗಿಂ ಸ್ವಾಂ ಸದಾ ಪರಿಚಿಂತಯನ್, ಯೋಗಿ ನೀನು ಯೋಗಿಯಾಗಿದ್ದೀಯಾ, ತ್ವಂ ಯೋಗಿ ನೀನು ಯೋಗಿಯಾಗಿದ್ದೀಯ. ಹಾಗಾಗಿ ನಿನ್ನನ್ನು ನಾನು ಯಾವ ಥರ ಚಿಂತನೆ ಮಾಡಬೇಕು, ಮತ್ತು ಕೇಶು ಕೇಶು ಭಾವೇಶು, ಯಾವ ಯಾವ ಭಾವಗಳಲ್ಲಿ ನೀನು ನನಗೆ ಚಿಂತ್ಯನಾಗಿದ್ದೀಯ. ಚಿಂತ್ಯನಾಗಿದ್ದೀಯ ಅಂದ್ರೆ ಯಾವ ರೀತಿ ಯೋಚನೆ ಮಾಡಿದ್ರೆ ನನಗೆ ನೀನು ಆ ರೂಪದಲ್ಲಿ ಒಲಿತೀಯ ಅನ್ನೋ ಅರ್ಥದಲ್ಲಿ ಕೇಳ್ತಾ ಇದ್ದಾನೆ. ಏಕೆಂದ್ರೆ ನಿರಾಕಾರ ಬ್ರಹ್ಮ ಆಗಿರೋದ್ರಿಂದ ಅದನ್ನ ತೈತ್ರೇಯದಲ್ಲಿ ಹೇಳತ್ತೆ, ಅಪ್ರಾಪ್ಯ ಮನಸಾ ಸಹ ಅಂತ ಹೇಳಿ. ಆ ಭಗವಂತನ ಒಂದು ರೂಪವನ್ನ ಅಥವಾ ಒಂದು ಶಕ್ತಿಯನ್ನ ಚಿಂತನೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ನಾವು. ಯಾಕೆಂದ್ರೆ ಅದಕ್ಕೊಂದು ರೂಪ ಅಂತ ಇದ್ರೆ ನಾವು ಅದನ್ನ ಒಂದ್ಸತಿನೋ 2 ಸತಿನೋ ನೋಡಿ ಹೀಗಿದೆ ರೂಪ ಅಂತ ಹೇಳ್ಬೋದು. ಆದ್ರೆ ಇದು ನಿರಾಕಾರ ಬ್ರಹ್ಮ. ನಿರಾಕಾರ ಬ್ರಹ್ಮನಾಗಿದ್ದು ಕೂಡ ಅವನು ಕಾಲ ಕಾಲಕ್ಕೆ ಭಕ್ತರಿಗೆ ಅನುಗ್ರಹವನ್ನ ಮಾಡೋದಕ್ಕೋಸ್ಕರ ಅವನು ವಿವಿಧವಾದಂತಹ ಲೀಲೆಗಳಿಂದ, ಅವನ ಸ್ವಯಂ ಲೀಲೆಗಳಿಂದ ಏನಾಗಿದ್ದಾನೆ, ಸಶರೀರನಾಗಿ ಕಾಣಿಸ್ಕೊಳ್ತಾ ಇರ್ತಾನೆ. ಇಲ್ಲಿ ಅರ್ಜುನನಿಗೆ ಕೃಷ್ಣಾವತಾರದಲ್ಲಿ ಕಾಣಿಸ್ಕೊಳ್ತಾ ಇದ್ರೆ ಜಾಂಬವಂತನಿಗೆ ರಾಮಾವತಾರದಲ್ಲಿ ಕಾಣಿಸ್ಕೊಂಡ. ಅದನ್ನೇ ಮುಂದೆ ಕೃಷ್ಣ ಹೇಳ್ತಾನೆ, ಅದು ರಾಮನು ನಾನೇ ಆಗಿದ್ದೀನಿ ಅಂತ ಹೇಳಿ. ಹಾಗಾಗಿ ನಾನು ಯಾವ ರೀತಿಯಲ್ಲಿ ನಿನ್ನ ಚಿಂತನೆ ಮಾಡಬೇಕು, ಯಾವ ಥರ ನನ್ನ ಚಿಂತನೆ ಮಾಡಿದ್ರೆ ನನಗೆ ಸುಲಭವಾಗಿ ಒಲಿತೀಯ ಅನ್ನೋ ಅರ್ಥದಲ್ಲಿ ಇಲ್ಲಿ ಭಗವಂತನ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ,
ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹೇ ಶೃಣ್ವತೋ ನಾಸ್ತಿ ಮೇ ಅಮೃತಂ. ಇಲ್ಲಿ ವಿಸ್ತಾರವಾಗಿ ನಿನ್ನ ವಿಭೂತಿಯನ್ನ ನನಗೆ ಹೇಳು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ನಿನ್ನ ಕಥೆಯನ್ನ ಕೇಳ್ತಾ ಇದ್ರೆ ಅಥವಾ ನೀನು ಹೇಳ್ತಕ್ಕಂತಹ ವಿಚಾರವನ್ನ ಕೇಳ್ತಾ ಇದ್ರೆ ನನಗೆ ತೃಪ್ತಿ ಅನ್ನೋದೇ ಉಂಟಾಗ್ತಾ ಇಲ್ಲ ಅಂತ ಹೇಳಿ. ನೋಡಿ, ಇದು ವೆರಿ ಇಂಪಾರ್ಟೆಂಟ್, ತುಂಬಾ ಮುಖ್ಯವಾದಂತಹ ಮಾತು. ಕೆಲವರು ಬಾಯಿ ಬಿಟ್ರೆ ಬೇಜಾರು, ಅವ್ರು ಒಂದೆರಡು ವಾಕ್ಯ ಹೇಳೋಷ್ಟಿಗೆ ಅಯ್ಯೋ ಯಾಕಾದ್ರೂ ಮಾತಾಡ್ತೀರೋ ಅಂತ ಅನ್ಸ್ಬಿಡತ್ತೆ. ಕೆಲವರು ಮಾತಾಡಿದ್ರೆ ಇನ್ನೂ ಕೇಳಬೇಕು ಅಂತ ಅನ್ಸತ್ತೆ. ಆ ರೀತಿಯಾಗಿ ಯಾವಾಗ ಉತ್ತಮವಾದ ಜ್ಞಾನಿಗಳು ಮಾತಾಡ್ತಾರೋ ಅವರ ಮಾತು ಬಹಳ ಹಿತವಾಗಿ ಮತ್ತು ಸಾರವತ್ತಾಗಿರುತ್ತೆ. ಸಾರವಾದಂತಹ ಮಾತುಗಳು ಅಥವಾ ವಿಷಯ ಆಧಾರಿತವಾದಂತಹ ಮಾತುಗಳು ಅಂದರೆ ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಆದರೆ ನಮಗೂ ಅದ್ರಲ್ಲಿ ಆಸಕ್ತಿ ಇರಬೇಕು. ಅವ್ರಿಗೆ ಹೇಳೋರ್ಗೆ ಅರ್ಹತೆ ಇದ್ರೂ ಕೂಡ ನಮಗೆ ಅದರಲ್ಲಿ ಕೇಳ್ತಕ್ಕಂಥವ್ರಿಗೆ ಅಭಿರುಚಿ ಮತ್ತು ಅರ್ಹತೆ. ಯಾಕೆಂದ್ರೆ ಅರ್ಹತೆ ಅಂದ್ರೆ ಹೇಗೆ ಅಂತಂದ್ರೆ ಅವನು 1ನೇ ಕ್ಲಾಸಲ್ಲಿ ಕಲ್ತಿದ್ರೆ 2ನೇ ಕ್ಲಾಸಿನ ಪಾಠ ಅರ್ಥ ಆಗುತ್ತೆ ಸರಿಯಾಗಿ ಕಲ್ತಿದ್ರೆ. ಏನೋ ಗೊತ್ತಿಲ್ದಿರೋನ್ಗೆ ಸಣ್ಣ ಮಗುಗೆ 5ನೇ ಕ್ಲಾಸಿಂದ 3ನೇ ಕ್ಲಾಸಿಂದ ಪಾಠ ಹೇಳಿದ್ರೆ ಅದಕ್ಕೆ ಅರ್ಥ ಆಗಲ್ಲ. ಅದಕ್ಕೆ ಅಕ್ಷರದಿಂದ ಹೇಳ್ಕೊಡ್ಬೇಕಾಗತ್ತೆ. ಅಕ್ಷರ ಹೇಗ್ ಬರಿಬೇಕು ಅಂತ ಹೇಳ್ಕೊಡ್ಬೇಕಾಗತ್ತೆ. ಆಮೇಲೆ ಪದಗಳು ಹೇಗ್ ಬರಿಬೇಕು ಅಂತ ಹೇಳ್ಕೊಡ್ಬೇಕಾಗತ್ತೆ. ಹೀಗೆ ಮುಂದುವರಿಯುತ್ತೆ ಅಲ್ವಾ. ಅದೇ ರೀತಿ ಹೇಳುವವರೆಗೂ ಅರ್ಹತೆ, ವಿದ್ಯೆ, ಹೇಳುವ ಶೈಲಿ, ಆ ಒಂದು ಕ್ರಮ ಇತ್ಯಾದಿಗಳೆಲ್ಲ ಚೆನ್ನಾಗಿ ಗೊತ್ತಿರಬೇಕು. ಯಾಕೆಂದ್ರೆ ಮಾತಲ್ಲಿ ಆಕರ್ಷಣೆ ಕೆಲವ್ರಿಗೆ ಮಾತ್ರ ಇರುತ್ತೆ, ಎಲ್ಲರಿಗೂ ಬರೋದಿಲ್ಲ. ಅದೆಲ್ಲ ಇದ್ದಾಗ ಕೇಳುವವನಿಗೂ ಆ ಹೇಳುವ ಶೈಲಿ ಇಷ್ಟ ಆಗ್ಬೇಕು, ಮತ್ತೆ ಅವನಿಗೆ ಆಸಕ್ತಿ ಇರಬೇಕು. ಅವಾಗ ಮಾತ್ರ ಅವನು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಎಷ್ಟೇ ಚೆನ್ನಾಗಿ ಹೇಳಿದ್ರು ಕೂಡ ಎದುರುಗಡೆ ಇರೋನಿಗೆ ಆ ಅರ್ಹತೆ ಇಲ್ಲ ಅಂತಂದಾಗ ಅದು ತಲೆಗೆ ಹೋಗಲ್ಲ. ಅದು ಕಿವಿ ಒಳಗಡೆಯಿಂದ ಹೋಗಿ ಆ ಕಡೆ ಕಿವಿಯಿಂದ ಆಚೆ ಹೊಟ್ಟೋಗುತ್ತೆ. ಅದೇ ಅವನಿಗೆ ಅರ್ಹತೆ ಇದ್ರೆ ಕೇಳಿದ್ದು ಆ ತಲೆನಲ್ಲಿ ಕೂತ್ಕೊಳ್ಳುತ್ತೆ, ಚಿಂತನ ಮಂಥನ ಮಾಡ್ತಾನೆ. ಅದಾದ್ಮೇಲೆ ಅದನ್ನೇ ಹೇಳ್ತಾರಲ್ಲ, ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಆಗತ್ತೆ, ಅದು ಸಾರಾಂಶ ಬರುತ್ತೆ. ಇಲ್ಲ ಅಂತಂದ್ರೆ ಸಾಧ್ಯ ಇಲ್ಲ. ವಿಸ್ತಾರೇಣ ಆತ್ಮನ ವಿಭೂತಿ ಜನಾರ್ದನ ಇದು ಹೇಳಿದ್ಮೇಲೆ ಶ್ರೀಕೃಷ್ಣ ಅರ್ಜುನನಿಗೆ ಈ ರೀತಿ ಅನುಗ್ರಹವನ್ನ ಮಾಡ್ತಾನೆ. ಶ್ರೀ ಭಗವಾನ್ ವಾಚ ಹಂತಮೇ ಕಥಯಿಷ್ಯಾಮಿ ದಿವ್ಯಾಹ ಆತ್ಮಭೂತಯ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತ್ಯೋ ವಿಸ್ತರಸ್ಯ ಮೇ. ಇಲ್ಲಿ ಕೃಷ್ಣ ನಮಗೆ ಈ ರೀತಿಯಾಗಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ನನ್ನ ಈ ವಿಭೂತಿಗಳು ಏನಿದೆಯಲ್ಲ ಅದಕ್ಕೆ ಅಂತ್ಯ ಅನ್ನೋದು ಇಲ್ಲ, ಅಷ್ಟು ವಿಸ್ತಾರವಾಗಿದೆ. ಇದು ಎಷ್ಟು ವರ್ಷಗಳು ಎಷ್ಟು ಯುಗಗಳು ಹೇಳಿದ್ರು ಕೂಡ ಮುಗಿಯೋದಿಲ್ಲ. ಹಾಗಾಗಿ ನಿನಗೆ ಪ್ರಧಾನವಾಗಿರ್ತಕ್ಕಂಥದ್ದನ್ನ ಅಥವಾ ಪ್ರಾಧಾನ್ಯತೆ, ನಾನು ಇಂಥದಕ್ಕೆ ಪ್ರಾಧಾನ್ಯದಿಂದ ನಿನಗೆ ಹೇಳಬೇಕು ಅಂತ ಅನ್ಸತ್ತೋ ಅದನ್ನ ನಿನಗೆ ಹೇಳ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿ ಪ್ರಾಧಾನ್ಯತೆ ಅಂದ್ರೆ ಯಾವುದಕ್ಕೆ ಕೊಡಬೇಕು ಅಂತ, ನಮ್ಮ ಲೌಕಿಕ ಜೀವನದಲ್ಲಿ ನಮ್ಗೆ ಯಾವ್ಯಾವ ಸಮಯದಲ್ಲಿ ಯಾವ್ದಾದ್ರು ಬೇಕೋ ಅದಕ್ಕೆ ನಾವು ಪ್ರಾಧಾನ್ಯತೆ ಕೊಡ್ತೀವಿ ಅಲ್ವಾ. ನಮಗೆ ಹಸುವಾಗಿದೆ ಊಟಕ್ಕೆ ಪ್ರಾಧಾನ್ಯತೆ, ದುಡ್ಡು ಬೇಕಾದ್ರೆ ದುಡ್ಡಿಗೆ ಪ್ರಾಧಾನ್ಯತೆ, ಬೇರೆದನ್ನ ನಾವು ಯೋಚನೆ ಮಾಡೋದಿಲ್ಲ. ಆ ಒಂದ್ರ ಮೇಲೆ ಮಾತ್ರ ನಾವು ದೃಷ್ಟಿನ ಕೇಂದ್ರೀಕರಿಸ್ತೀವಿ. ಆದ್ರೆ ಇಲ್ಲಿ ನಿಮಗೆ ಸಾರಾಂಶ ಹೇಳ್ತಾ ಇದ್ದೀನಿ ಇಲ್ಲಿ ಅಂತಂದ್ರೆ ನಾನು ಅದರಲ್ಲಿ ಕೆಲವೊಂದು ಮಾತ್ರ ಆಯ್ದುಕೊಂಡು ಹೇಳ್ತೀನಿ. ಯಾಕೆಂದ್ರೆ ಇದಕ್ಕೆ ಮುಂಚೆ ಪ್ರತಿ ಶ್ಲೋಕ ಆ ಶ್ಲೋಕದಲ್ಲಿರ್ತಕ್ಕಂತಹ ಪದ ಛೇದ ಮಾಡಿ ಹೇಳ್ಬಿಟ್ಟಿರ್ತೀನಿ. ಅಲ್ಲಿ ನಿಮಗೆ ಸುಲಭವಾಗಿ ಅರ್ಥ ಆಗೋದಕ್ಕೆ ನನಗೆ ಎಷ್ಟು ಜ್ಞಾನ ಇದೆಯೋ ಅದರಲ್ಲಿ ಹೇಳಾಗಿರುತ್ತೆ.
ಇಲ್ಲಿ ಮತ್ತೆ ಒಂದು ಸಾರಾಂಶ ರೂಪದಲ್ಲಿ ಹೇಳ್ಬೇಕಾಯ್ತು ಅಂದಾಗ ಏನ್ ಮಾಡ್ತೀನಿ, ಪ್ರಧಾನವಾಗಿ ಯಾವುದು ಅಂತ ಅನ್ಸತ್ತೋ ಆ ಭಗವಂತ ಏನ್ ಬುದ್ಧಿ ಕೊಡ್ತಾನೋ ಅದನ್ನ ಶ್ಲೋಕಗಳನ್ನ ಆಯ್ಕೊಂಡು ಅದಕ್ಕೆ ಅರ್ಥವನ್ನ ಇಲ್ಲಿ ಹೇಳೋದಕ್ಕೆ ಹೊರಡ್ತೀನಿ. ಹಾಗೆ ಇದು ಯಾವ್ದಾವ್ದು ಪ್ರಾಧಾನ್ಯತೆಯಿಂದ ತಿಳಿಸ್ಬೇಕು ಅನ್ಸತ್ತೋ ಅದನ್ನ ಮಾತ್ರ ನಿನಗೆ ಹೇಳ್ತೀನಿ, ಯಾಕಂದ್ರೆ ಇದು ಮುಗಿಯೋದೇ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅವನು ಹೇಳಿರೋದ್ರಲ್ಲಿ ನಾನು ಕೆಲವನ್ನ ಹೇಳಬೇಕು ಅಂತ ಅನ್ಕೊಂಡು ಇಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇದು ತುಂಬಾ ಸಮಯ ತಗೊಂಡ್ಬಿಟ್ರೆ ಕೇಳೋರು ಕೂಡ ಅಷ್ಟು ತಾಳ್ಮೆ ಇರೋದಿಲ್ಲ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಸಮಯದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಶ್ಲೋಕಗಳನ್ನ ಹೇಳೋ ಒಂದು ಪ್ರಯತ್ನ. ಆದಿತ್ಯಾನಾಮಹಂ ವಿಷ್ಣುರ್ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಭೃತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ಆದಿತ್ಯಾನಾಂ ಅಹಂ ವಿಷ್ಣು. ದ್ವಾದಶ ಆದಿತ್ಯರು ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ. 12 ಜನ ಆದಿತ್ಯರಲ್ಲಿ ವಿಷ್ಣು ಅನ್ನೋ ನಾಮಕನಾಗಿರ್ತಕ್ಕಂತಹ ಆದಿತ್ಯ ನಾನೇ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಜ್ಯೋತಿಷಾಂ ರವಿರ್ ಅಂಶುಮಾನ್, ಅಂಶುಮಂತನಾದ ರವಿ ನಾನೇ ಆಗಿದ್ದೀನಿ. ಜ್ಯೋತಿ ಯಾವುದು ಬೆಳಗತ್ತೋ ಆ ಬೆಳಗೋದ್ರಲ್ಲಿ ಅಂಶುಮಂತನ ಆಗಿರ್ತಕ್ಕಂತಹ ನಾನು ಏನಾಗಿದ್ದೀನಿ, ರವಿ ಅಥವಾ ಸೂರ್ಯ ನಾನೇ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮತ್ತು ಮರೀಚಿರ್ ಮರುತಾಮಸ್ಮಿ, ಈ ಮರುತ್ತುಗಳಿದೆಯಲ್ಲ ಆ ಮರುತ್ತುಗಳಲ್ಲಿ ದೇವತೆ ಆಗಿರ್ತಕ್ಕಂತಹ ಆ ಮರುದ್ದೇವತೆ ನಾನೇ ಆಗಿದ್ದೀನಿ ಅಂತ ಹೇಳಿ, ಮರೀಚಿ ನಾನೇ ಆಗಿದ್ದೀನಿ ಅಂತ ಹೇಳಿ, ಮರುತ್ತುಗಳಲ್ಲಿ ಮರೀಚಿ ನಾನೇ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾ ಇದ್ದಾನೆ ಭಗವಂತ ನಮ್ಗೆ ಈ ರೀತಿಯಾಗಿ 49 ಜನ ಮರುದೇವತೆಗಳು ಇದ್ದಾರೆ, ಅದರಲ್ಲಿ ನಾನು ಮರೀಚಿ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾ ಇದ್ದಾನೆ ನಕ್ಷತ್ರಾಣಾಂ ಅಹಂ ಶಶಿ. ಸೈನ್ಸ್ ಕೂಡ ಅದೇ ಹೇಳುತ್ತೆ. ರವಿ ಅಥವಾ ಸೂರ್ಯನ ಪ್ರಕಾಶದಿಂದ ಚಂದ್ರ ಬೆಳಗ್ತಾ ಇದ್ದಾನೆ ಅಂತ ಹೇಳಿ. ಯಾಕೆಂದ್ರೆ ಅದು ಒಂದು ನಕ್ಷತ್ರ ಅಂತ ಹೇಳಿ. ನಕ್ಷತ್ರ ಅಂತಂದ್ರೆ ಚಂದ್ರ ಎಲ್ಲರಿಗೂ ಕಾಣತರ ದೊಡ್ಡದಾಗಿ ನಮಗೆ ಆಕಾಶದಲ್ಲಿ ಕಂಡು ಬರುತ್ತೆ. ಬೇರೆ ಸಣ್ಣ ಸಣ್ಣ ನಕ್ಷತ್ರಗಳು ಕಂಡು ಬಂದರೂ ಕೂಡ ಇದು ರಾಜನ ತರ ಅಥವಾ ಬೃಹತ್ ಆಗಿರ್ತಕ್ಕಂತಹ ಒಂದು ನಕ್ಷತ್ರ ಆಗಿರ್ತಕ್ಕಂತಹ ಚಂದ್ರದ ಅಂಶ ಅಥವಾ ಆ ಚಂದ್ರ ನಾನೇ ಆಗಿದ್ದೀನಿ ಅಂತ. ಹಗಲಲ್ಲಿ ಸೂರ್ಯನಾಗಿ ನಾನೇ ಬೆಳಕನ್ನು ಕೊಡ್ತಾ ಇದ್ದೀನಿ, ರಾತ್ರಿಯಲ್ಲಿ ಚಂದ್ರನಾಗಿ ನಾನೇ ಬೆಳಕನ್ನ ಕೊಡ್ತಾ ಇದ್ದೀನಿ ಅನ್ನೋ ಅರ್ಥದಲ್ಲಿ ಜಗತ್ತನ್ನ ಬೆಳಗ್ತಾ ಇದ್ದೀನಿ. ಸೂರ್ಯ ಚಂದ್ರ ಎರಡು ನಾನೇ ಆಗಿ ಬೆಳಗ್ತಾ ಇದ್ದೀನಿ ಅನ್ನೋ ಅರ್ಥದಲ್ಲಿ ಇಲ್ಲಿ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮುಂದೆ ಪುರೋದಸಾಂಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನಿ ಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಪುರೋದಸಾಂಚ ಮುಖ್ಯಂ ಮಾಂ ವಿದ್ಧಿ, ಪುರೋಧರಲ್ಲಿ ನಾನು ಮುಖ್ಯನಾಗಿರ್ತಕ್ಕಂತಹ ಬೃಹಸ್ಪತಿ ನಾನೇ ಆಗಿಂತ ತಿಳ್ಕೋ ಹೇ ಪಾರ್ಥ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸೇನಾನಿಂ ಅಹಂ ಸ್ಕಂದಃ ಚರಸ ಅಸ್ಮಿ ಸಾಗರಃ. ಸ್ಕಂದ ಅಂದ್ರೆ ಸುಬ್ರಹ್ಮಣ್ಯನ ಇನ್ನೊಂದು ಹೆಸರು. ಅವನು ದೇವತೆಗಳ ಮತ್ತು ರಾಕ್ಷಸರ ಯುದ್ಧ ನಡಿಬೇಕಾದ್ರೆ ಅವನಿಗೆ ಪ್ರಧಾನವಾಗಿ ಸೇನಾಧಿಪತಿಯನ್ನಾಗಿ ಮಾಡ್ತಾರೆ. ಸುಬ್ರಹ್ಮಣ್ಯ ಈಶ್ವರನ ಪುತ್ರ. ನಾವು ವಿವಿಧ ದೇವತೆಗಳನ್ನ ಪೂಜೆ ಮಾಡ್ತೀವಿ ಅಲ್ವಾ. ಸುಬ್ರಹ್ಮಣ್ಯ, ಗಣೇಶ, ಮತ್ತೆ ನಮಗೆ ಏನಾದ್ರು ವಿದ್ಯೆ ಬರಬೇಕಂದ್ರೆ ಗುರು ಅಥವಾ ಗುರು ಶಾಪ ಇದ್ರೆ ಅವಾಗ ಗುರು ಗ್ರಹದ ಪೂಜೆಯನ್ನ ಮಾಡ್ತಕ್ಕಂಥದ್ದು, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಮಾಡ್ತೀವಿ ಅಲ್ವಾ. ಮನೋಕಾರಕ ಚಂದ್ರ, ಆತ್ಮಕಾರಕ ಸೂರ್ಯ ಅಂತ ಹೇಳೆಲ್ಲ ಜ್ಯೋತಿಷ್ಯದಲ್ಲಿ ಹೇಳುತ್ತೆ. ಇದೆಲ್ಲವೂ ಯಾವುದು ಅಂದ್ರೆ ಆ ನಿರಾಕಾರವನ್ನಾಗಿರ್ತಕ್ಕಂಥ ಬ್ರಹ್ಮ ಅಥವಾ ಆ ಕೃಷ್ಣ, ವಿಷ್ಣು, ಈಶ್ವರ ಯಾವುದೇ ಹೆಸರನ್ನ ನೀವು ಹೇಳಿ ಆ ವೇದಾಂತದಲ್ಲಿ ನಿರಾಕಾರ ಬ್ರಹ್ಮ ಅಂತಾನೆ ಹೇಳೋದು.
ಹಾಗಾಗಿ ನಾವು ಆ ನಿರಾಕಾರ ಬ್ರಹ್ಮಕ್ಕೆ ಶರಣಾಗತಿಯನ್ನು ಆದಾಗ ಅವನೇ ಆಯಾ ಅಂಶದಲ್ಲಿ ಜ್ಯೋತಿಷದ ಪ್ರಕಾರ ಗುರು ಚೆನ್ನಾಗಿಲ್ಲ, ಶುಕ್ರ ಚೆನ್ನಾಗಿಲ್ಲ ಇತ್ಯಾದಿಗಳನ್ನ ಹೇಳಿದ್ರು ಕೂಡ ನಾವು ಅಂತಃಕರಣದಿಂದ ಆ ನಿರಾಕಾರ ಬ್ರಹ್ಮಕ್ಕೆ ಶರಣಾಗತಿಯಾದಾಗ ನಮ್ಮ ಕರ್ಮ ಅಂದ್ರೆ ನಾವು ಮಾಡ್ತಕ್ಕಂತಹ ಕೆಲಸ ಸರಿಯಾಗಿ ಇದ್ದಾಗ ನಮಗೆ ಆ ಫಲ ಕೂಡ ಸರಿಯಾಗಿ ಉಂಟಾಗತ್ತೆ. ಹಾಗಾಗಿ ನಾವು ಗುರುವಾರ ಬಂದ್ರೆ ಕೆಲವರು ಸಾಯಿಬಾಬನ್ನ ಮೊರೆ ಹೋಗ್ತಾರೆ, ಕೆಲವರು ರಾಘವೇಂದ್ರನ ಮೊರೆ ಹೋಗ್ತಾರೆ, ಕೆಲವರು ದತ್ತಾತ್ರೇಯನ ಮೊರೆ ಹೋಗ್ತಾರೆ. ಇಲ್ಲಿ ಭಗವಂತ ಅವ್ಯವಿಚಾರೇಣ ಮಾಮೇಕ ಶರಣಂ ವ್ರಜ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳಿರೋದ್ರಿಂದ ಅವ್ಯವಿಚಾರೇಣ ನೀನು ಒಂದೊಂದು ದಿವಸ ಒಂದೊಂದು ದೇವತಾ ಸ್ವರೂಪಕ್ಕೆ ಪೂಜೆ ಮಾಡೋದು ಅವಶ್ಯಕತೆ ಇಲ್ಲ. ಮಾಂ ಏಕಂ ಶರಣಂ ವ್ರಜ, ನನ್ನಲ್ಲಿ ನೀನು ಶರಣಾಗತಿಯನ್ನ ಹೊಂದು ಅಂತ ಹೇಳಿದ್ದಾನೆ. ಅದು ಸುಲಭ ಅಂತ ಕೂಡ ಅನ್ಸತ್ತೆ. ಯಾಕೆಂದ್ರೆ ಈ ಮನೆಯಲ್ಲಿ ವಿಗ್ರಹಗಳು ತುಂಬಾ ಇದ್ಬಿಟ್ಟಾಗ ಏನು ಈ ಗ್ರಹಣಗಳು ಇತ್ಯಾದಿಗಳು ಬಂದಾಗ ಅದನ್ನ ತೊಳೆಯೋದೇ ದೊಡ್ಡ ಕೆಲಸ ಆಗ್ಬಿಡುತ್ತೆ, ತುಂಬಾ ಟೈಮ್ ತೊಗೊಳತ್ತೆ ಅಲ್ವಾ. ಅದನ್ನ ಮೈಂಟೈನು ಮಾಡ್ಬೇಕಲ್ಲ, ವಿಗ್ರಹಗಳನ್ನ ಇಟ್ಕೊಂಡ್ರೆ ಅದನ್ನ ತೊಳಿಬೇಕು, ಅದಕ್ಕೆ ಎಲ್ಲ ಗಂಧ ಎಲ್ಲ ಇಟ್ಟು ಅಲಂಕಾರ ಮಾಡಿ ಮಾಡಬೇಕು. ಒಂದೇ ಇದ್ರೆ ಸುಲಭ, ಒಂದ್ ಮಕ್ಳು ನೋಡ್ಕೊಳ್ಳೋದು ಸುಲಭ ಆಗತ್ತೆ. 10 ಮಕ್ಳಿದ್ದಾಗ ಕಾನ್ಸಂಟ್ರೇಷನ್ ಮಾಡೋದು ಕಷ್ಟ ಆಗುತ್ತೆ. ಅದು ಟೀಚರ್ ವೃತ್ತಿಲಿದ್ದವ್ರಿಗೆ ಗೊತ್ತಾಗುತ್ತೆ. ಹೆಚ್ಚು ಮಕ್ಳಿದ್ದಾಗ ಅವ್ರಿಗೆ ಎಷ್ಟು ಒಂದು ತೊಂದರೆ ಆಗುತ್ತೆ ಅನ್ನೋದು. ಹಾಗೆ ಇಲ್ಲಿ ನಮಗೆ ಆ ಶ್ರೀಕೃಷ್ಣನ ಶರಣಾಗತಿ ಆಗ್ಬಿಟ್ಟು ಅಂತಂದ್ರೆ ನಮಗೆ ಅವನೇನೆ ಎಲ್ಲವನ್ನು ಕಾಲ ಕಾಲಕ್ಕೆ ನಮ್ಮ ಕರ್ಮಾನುಸಾರವಾಗಿ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ. ಹಾಗಾಗಿ ಕರ್ಮವನ್ನು ಮಾಡಬೇಕಾದ್ರೆ ನಮಗೆ ಆ ಸರಿಯಾದ ಮಾರ್ಗದರ್ಶನ ಯಾವಾಗ ಆಗತ್ತೆ ಅಂದ್ರೆ ನಾವು ಅಲ್ಲಿ ನಿರಾಕಾರ ಬ್ರಹ್ಮಕ್ಕೆ ಶರಣಾಗತಿ ಆದಾಗ ನಮ್ಮ ಅಹಂಕಾರ ಅಂತಕ್ಕಂಥದ್ದು ಇರೋದಿಲ್ಲ. ಯಾವ ಅಹಂಕಾರ ಇರೋದಿಲ್ವೋ ನಮ್ಮ ಕರ್ಮ ಸರಿಯಾಗಿ ಮಾಡೇ ಮಾಡ್ತೀವಿ. ಅಹಂಕಾರ ಮಮಕಾರ ಇವೆರಡು ಸಂಸಾರಕ್ಕೆ ಬೀಜ ಅಂತ ಹೇಳಿ ಹಿಂದೆನೆಲ್ಲ ಹೇಳಾಗಿದೆ. ಹಾಗಾಗಿ ನಾವು ಅದಕ್ಕೆ ಆ ನಿರಾಕಾರ ಬ್ರಹ್ಮಕ್ಕೆ ಶರಣಾಗ್ಬಿಟ್ರೆ ಸಾಕು ಅಂತ ಅನ್ಸತ್ತೆ. ಹಾಗಾಗಿ ಸೇನಾನೀಂ ಅಹಂ ಸ್ಕಂದ ಸುಬ್ರಹ್ಮಣ್ಯ ಸ್ವಾಮಿ. ಸರಸಾಮಸ್ಮಿ ಸಾಗರ. ಈ ನದಿ ಅಥವಾ ನೀರು ಏನಿದೆಯಲ್ಲ, ಸರಸ್ಸುಗಳು ಅಂದ್ರೆ ನೀರು, ಆ ಸರಸ್ಸುಗಳಲ್ಲಿ ಸಾಗರ ನಾನೇ ಆಗಿದ್ದೀನಿ ಅಂತ ಹೇಳಿ ಶ್ರೀಕೃಷ್ಣ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಇಲ್ಲಿ ಬೇರೆ ಬೇರೆ ಸಮುದ್ರದ ಹೆಸರುಗಳನ್ನ ಹೇಳ್ತೀವಲ್ಲ ನಾವು, ಬೇ ಆಫ್ ಬೆಂಗಾಳು ಅದು ಇದು ಅಂತೆಲ್ಲಾನು, ಅದೆಲ್ಲ ಆ ಸಾಗರವೆಲ್ಲ ಸ್ವರೂಪ ನಾನೇ ಆಗೀನಿ ಅಂತ ಹೇಳಿ ಶ್ರೀಕೃಷ್ಣ ನಮಗೆ ಇಲ್ಲಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೈಕಮಕ್ಷರಂ ಯಜ್ಞಾನಾಂ ಜಪ ಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯ. ಈ ಮಹರ್ಷಿಗಳಲ್ಲಿ ನಾನು ಏನಾಗಿದ್ದೀನಿ ಅಂದ್ರೆ ಭೃಗು ಮಹರ್ಷಿ ಆಗಿದ್ದೀನಿ ಅಂತ ಹೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಗಿರಾಂ ಅಸ್ಮೈಕ ಅಕ್ಷರಂ. ಗಿರಾಮ್ ಅಂದ್ರೆ ಮಾತಿನಲ್ಲಿ ಪದ ಲಕ್ಷಣಗಳಿದೆಯಲ್ಲ, ಅದರಲ್ಲಿ ಏಕಾಕ್ಷರವಾಗಿರ್ತಕ್ಕಂತಹ ಓಂಕಾರ ನಾನೇ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಎಲ್ಲವೂ ಓಂಕಾರದಲ್ಲೇ ಲೀನವಾಗಿದೆ ಅಂತ ಹೇಳಿ. ಏಕಾಕ್ಷರವಾಗಿರ್ತಕ್ಕಂತಹ ಓಂಕಾರ, ಅಕಾರ ಉಕಾರ ಮಕಾರ ಸಂಯೋಗ ಓಂಕಾರ ಅಂತ ಹೇಳ್ತಾರೆ. ಅದರಲ್ಲಿ ಎಲ್ಲವೂ ಸಂಯೋಗ ಆಗ್ಬಿಟ್ಟಿದೆ ಅಂತ ಹೇಳಿ. ಹಾಗಾಗಿ ನಿಮಗೆ ಅಲ್ಲಿ ಬೇರೆ ಬೇರೆ ವಿಭೂತಿಗಳಿರ್ಬೋದು, ಎಲ್ಲವೂ ಕೂಡ ಆ ಓಂಕಾರದಲ್ಲೇ ಸೇರ್ಕೊಂಡಿದೆ. ಆ ಓಂಕಾರ ನಾನೇ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಯಜ್ಞಾನಾಂ ಜಪಯಜ್ಞೋಸ್ಮಿ. ಯಜ್ಞ ಅಂದ್ರೆ ಈ ಕಾಲದಲ್ಲಿ ಯಜ್ಞಗಳನ್ನ ಮಾಡೋದು ಬಹಳ ಕಷ್ಟವಾಗಿರ್ತಕ್ಕಂತಹ ಕೆಲಸ. ಹಾಗಾಗಿ ಕಲಿಯುಗಕ್ಕೆ ವಿಶೇಷವಾಗಿ, ಅದು ಕೃತಯುಗದಲ್ಲಿ ಬರೀ ಸತ್ಯವನ್ನೇ ಹೇಳ್ತಾ ಇದ್ರಂತೆ. ಅವರು ಬಹಳ ನಿರಾಯಾಸವಾಗಿ ದೇವಾದಿ ಲೋಕಗಳಿಗೆ ಹೋಗಿ ಬರ್ತಾ ಇದ್ರು ಅಂತ ಹೇಳಿ ಪುರಾಣ ಹೇಳುತ್ತೆ. ತ್ರೇತಾಯುಗದಲ್ಲಿ ತಪಸ್ಸನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ದ್ವಾಪರ ಯುಗದಲ್ಲಿ ಯಜ್ಞ ಯಾಗಾದಿಗಳಿಗೆ ಪ್ರಾಧಾನ್ಯತೆ ಇತ್ತು ಅಂತ ಹೇಳಿ ಹೇಳ್ತಾರೆ.
ಆದರೆ ಕಲಿಯುಗದಲ್ಲಿ ನಾವು ತಪಸ್ ಮಾಡೋದಕ್ಕೂ ಆಗೋದಿಲ್ಲ. ಸತ್ಯ ಅಂತಕ್ಕಂಥದ್ದು ಏಕಪಾದದಿಂದ ಉಳ್ಕೊಂಡಿದೆ. ತಪಸ್ ಮಾಡಕ್ಕೆ ನಮಗೆ ಆ ಒಂದು ದೈಹಿಕ ಮಾನಸಿಕ ಶಕ್ತಿ ಇಲ್ಲ. ಈ ಯಜ್ಞವನ್ನ ಮಾಡೋಣ ಅಂತಂದ್ರೆ ಅದಕ್ಕೆ ಕೂಡ ನಮ್ಗೆ ಹಣಕಾಸು ಆಗ್ಲಿ ಅಥವಾ ಆ ಒಂದು ಉನ್ನತ ಮಟ್ಟದ ಯಜ್ಞವನ್ನ ಮಾಡಿಸೋರಾಗ್ಲಿ ಅದಕ್ಕೆ ಸಮಯ ಆಗ್ಲಿ ಅದೆಲ್ಲಾ ತರದಲ್ಲೂ ದ್ರವ್ಯದಿಂದ ಹಿಡಿದು ಯಜ್ಞಕ್ಕೆ ಬೇಕಾದ ದ್ರವ್ಯದಿಂದ ಹಿಡಿದು ಅದಕ್ಕೆ ಬೇಕಾದ ಹಣದಿಂದ ಹಿಡಿದು ಋತ್ಪಿಜರಿಂದ ಹಿಡಿದು ನಮ್ಮ ಸಮಯ ಅಥವಾ ನಮ್ಮ ಶಕ್ತಿ ಎಲ್ಲವೂ ಕುಂದೋಗಿರೋದ್ರಿಂದ ಕಲಿಯುಗಕ್ಕೆ ಯಾವುದು ಬಹಳ ಸುಲಭವಾದಂಥದ್ದು ಅಂತಂದ್ರೆ ಜಪಯಜ್ಞ. ಜಪಯಜ್ಞ ಅಂತಕ್ಕಂಥದ್ದು ಸುಲಭ. ಅದರಲ್ಲಿ ನಾಮಜಪ ಅಂತಕ್ಕಂಥದ್ದು ಇನ್ನೂ ಸುಲಭ. ಮಂತ್ರಗಳಾದ್ರೆ ಅದನ್ನ ಸಸ್ವರವಾಗಿ ಹೇಳಬೇಕು. ಇಲ್ಲಿ ಬರೀ ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ ಈ ರೀತಿ ಹೇಳೋದಕ್ಕೆ ಏನು ಹೆಚ್ಚು ಕಷ್ಟ ಪಡಬೇಕಾಗಿಲ್ಲ. ಸುಲಭವಾಗಿ ಎಲ್ಲರೂ ಗಂಡಸರು ಹೆಂಗಸರು ಎಲ್ಲರೂ ಹೇಳಬಹುದಾದಂಥದ್ದು. ಆ ಜಪಯಜ್ಞ ನಾನೇ ಆಗಿದ್ದೀನಿ ಅಂತ ಹೇಳಿ ಭಗವಂತ ಎಷ್ಟು ಸುಲಭವಾಗಿ ಮಾಡ್ಕೊಟ್ಬಿಡಿಯ ನಮಗೆ. ಯಾವುದೇ ಖರ್ಚಿಲ್ಲ. ನೀವೆಲ್ಲೇ ಇರ್ರಿ, ಕೂತಿರಿ, ಕೆಲಸ ಮಾಡ್ತೀರಿ, ಏನ್ ಮಾಡ್ತಿದ್ರು ಕೂಡ ಜಪಯಜ್ಞ ಮಾಡಕ್ಕೆ ಯಾವುದೇ ತೊಂದರೆ ಇಲ್ಲ. ನೀವು ಶೂಸು ಚಪ್ಪಲಿ ಏನು ಹಾಕೊಂಡಿದ್ರು ಕೂಡ ಜಪಯಜ್ಞ ಮಾನಸಿಕವಾಗಿ ಮಾಡ್ಬೇಕಾದ್ರೆ ಅದು ದೈಹಕ್ಕೆ ಧರಿಸ್ಕೊಂಡಿರ್ತಕ್ಕಂತಹ ಚಪ್ಪಲಿ ಇತ್ಯಾದಿಗಳು ಅಥವಾ ಆ ಶೌಚ ಇದ್ರು ಕೂಡ ಜಪಯಜ್ಞ ಮಾಡೋದಕ್ಕೆ ಯಾವ್ದು ತೊಂದರೆ ಇಲ್ಲ. ಆದ್ರೆ ಸಂಧ್ಯಾವನೆ ಮಾಡ್ಬೇಕಾದ್ರೆ ಕೂಡ ಅರ್ಘ್ಯಾಂತ ಸಂಧ್ಯಾವನೆ ಮಾಡ್ಬೇಕು ಅಂತ ಹೇಳುತ್ತೆ ಆ ಶೌಚ ಇದ್ದಾಗ. ಆದ್ರೆ ಜಪಯಜ್ಞಕ್ಕೆ ಯಾವುದೇ ತೊಂದರೆ ಇಲ್ಲ. ವೇದ ಪಾರಾಯಣ ಎಲ್ಲ ಮಾಡೋಗಿಲ್ಲ ಆ ಶೌಚ ಇದ್ದಾಗ. ನಾಮ ಜಪ ಮಾಡೋಕ್ಕೆ ಯಾವುದೇ ತೊಂದರೆ ಇಲ್ಲ, ಮಾಡಬಹುದು. ಅಷ್ಟು ಸುಲಭ ಮಾಡ್ಕೊಟ್ಬಿಡಿಯಾನೆ. ಮಾಡೋದ್ರಿಂದ ಮುಖ್ಯವಾಗಿ ನಮ್ಮ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ. ಮನಸ್ಸೊಂದು ನಿಯಂತ್ರಣಕ್ಕೆ ಬಂದ್ಬಿಟ್ರೆ ಬೇರೆ ಎಲ್ಲ ಸುಲಭ. ಅತ್ಯಂತ ಕಷ್ಟವಾಗಿರ್ತಕ್ಕಂಥವ್ರೆ ಮನೋನಿಗ್ರಹ. ಅದೊಂದು ಆಗ್ಬಿಟ್ರೆ ಎಲ್ಲಾನು ಬೇರೆ ಎಲ್ಲ ಮುಂದಕ್ಕೆಲ್ಲಾನು ಸುಲಭ ಆಗುತ್ತೆ. ಹಾಗಾಗಿ ಜಪಯಜ್ಞ ನಾನೇ ಆಗಿದ್ದೀನಿ ಅಂತ ಹೇಳಿ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಸ್ಥಾವರಾಣಾಂ ಹಿಮಾಲಯ. ಸ್ಥಾವರಗಳಲ್ಲಿ ಯಾವುದು ಸ್ಥಿರವಾಗಿ ನಿಂತಿದೆಯೋ ಅದರಲ್ಲಿ ಇರ್ತಕ್ಕಂತಹ ಒಂದು ಪರ್ವತಗಳು ಸ್ಥಿರವಾಗಿರ್ತಕ್ಕಂಥದ್ದು ಯಾವುದಿದೆಯೋ ಅದರಲ್ಲಿ ಸ್ಥಿತಂ ಮತಾಂ ಹಿಮಾಲಯ. ಸ್ಥಾವರಾಣಾಂ ಇತ್ಯುಕ್ತೆ ಸ್ಥಿತಮತ, ಸ್ಥಿತಿ ಅಲ್ಲಾಡದೆ ಒಂದೇ ಕಡೆ ತಿರುಕ್ಕಂತಹ ಸ್ಥಾವರ ಏನಿದೆ ಅದು ಹಿಮಾಲಯ ನಾನೇ ಆಗಿದ್ದೀನಿ ಅಂತ ಹೇಳಿ ಭಗವಂತ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಅನಂತಾಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಂ ಅರ್ಯಮಾ ಚಾಸ್ಮಿ ಯಮಃ ಸಂಯತಾಮಹಂ. ಅನಂತಾಶ್ಚ ಅಸ್ಮಿ ನಾಗಾನಾಂ. ಅನಂತಂ ವಾಸಿಕಂ ಶೇಷಂ ಕಮ್ಮಕಂಚ ಮಹಾತ್ಮನಃ ದಾರ್ತರಾಷ್ಟ್ರಂಚ ಮಹಾತ್ಮನಃ ಪ್ರಾತಃ ಕಾಲೇ ಸ್ಮನೆ ನಿತ್ಯಂ ಸಾಯಂಕಾಲ ವಿಶೇಷತಃ ಅಂತ ಹೇಳಿ ಹೇಳ್ತಾರೆ. ಹಾಗೆ ಆ ನಾಗಗಳಲ್ಲಿ ಅನಂತ ಅಂತಕ್ಕಂತಹ ನಾಗ ನಾನೇ ಆಗಿನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಭಗವಂತ. ಮತ್ತೆ ವರುಣೋ ಯಾದಸಾಮಹಂ. ಯಾದಸ ಅಂತಂದ್ರೆ ಈ ಅಪ್ಪು ದೇವತೆ. ಅಪ್ಪು ಅಂದ್ರೆ ನೀರಿನ ದೇವತೆ ಆಗಿರ್ತಕ್ಕಂತಹ ವರುಣ ನಾನೇ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಪಿತೃಣಾಂ ಅರ್ಯಮಾಚ ಅಸ್ಮಿ. ಈ ಪಿತೃ ದೇವತೆಗಳು ಇದ್ದಾರೆ ಅಂತ ಹೇಳಿ ಹೇಳ್ತಾರಲ್ಲ, ಆ ಪಿತೃದೇವತೆಗಳಿಗೆ ರಾಜನಾಗಿರ್ತಕ್ಕಂತಹ ಅರ್ಯಮ್ನ ಅಂತ ಹೇಳಿ, ಆ ಅರ್ಯಮ್ನ ನಾನೇ ಆಗಿನಿ ಅಂತ ಹೇಳಿ ಭಗವಂತ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಯಮಃ ಸಂಯತಾಮಹಂ. ಯಮ ಅಂದ್ರೆ ಯಾರು ಸಂಯಮ ಅಥವಾ ನಿಯಮವನ್ನ ಮಾಡ್ತಾರೆ ಆ ನಿಯಮವನ್ನ ಮಾಡ್ತಕ್ಕಂಥವನು ನಾನೇ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಮ ಅಂತಂದ್ರೆ ಅವನು ದಂಡನೆಯನ್ನ ಮಾಡ್ತಕ್ಕಂತಹವನು ಅವನೇ. ಅಂದ್ರೆ ನಮ್ಮ ಆಯುಷ್ಯಕ್ಕೆ ಅಧಿಪತಿ ಯಮ ಅಂತ ಹೇಳಿ ಹೇಳ್ತೀವಲ್ವಾ. ಮತ್ತೆ ಇಲ್ಲಿಂದ ಸತ್ತ ಮೇಲೆ ಗರುಡ ಪುರಾಣದಲ್ಲಿ ಮಾಡ್ತಕ್ಕಂತಹ ಪಾಪಕರ್ಮಕ್ಕೆ ಅಲ್ಲಿ ವಿಧವಾದಂತಹ ದಂಡನೆ ಎಲ್ಲ ಇದೆ ಅಂತ ಹೇಳಿ ಗರುಡ ಪುರಾಣ ಹೇಳತ್ತೆ. ಹಾಗಾಗಿ ಆ ಸಂಯಮವನ್ನು ಮಾಡ್ತಕ್ಕಂತಹ ಯಮ ನಾನೇ ಆಗಿದ್ದೀನಿ ಅಂತ ಹೇಳಿ ಭಗವಂತ ನಮಗೆ ಅನುಗ್ರಹವನ್ನ ಇಲ್ಲಿ ಮಾಡ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ಪವನಃ ಪವತಾಮಸ್ಮಿ ರಾಮ ಶಸ್ತ್ರವೃಥಾಮಹಂ
झषाणां मकरश्चास्मि स्रोतसामस्मि ಜಾಹ್ನವೀ. ಪವನಃ ಪಾವನವನ್ನು ಮಾಡ್ತಕ್ಕಂಥದ್ದು, ಶುದ್ಧಿಯನ್ನ ಮಾಡ್ತಕ್ಕಂತಹ ಒಂದು ಏನು ಕ್ರಿಯೆ ಇದೆ, ಅದರಲ್ಲಿ ನಾನು ವಾಯುವಾಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನೋಡಿ, ಶಾಸ್ತ್ರ ಹೇಳತ್ತೆ ಈ ದೇಹವನ್ನ 3 ತರದಲ್ಲಿ ಶುದ್ಧಿ ಮಾಡ್ಬೋದು ಅಂತ. ಬದುಕಿರ್ಬೇಕಾದ್ರೆ ವಾಯುವಿನಿಂದ, ಗಾಳಿಯಿಂದ ದೇಹ ಶುದ್ಧಿ ಆಗುತ್ತೆ. ಅಂದ್ರೆ ಈ ಬೆವರು ಇತ್ಯಾದಿ ವಾಸನೆಗಳೆಲ್ಲ ಯಾವ್ದ್ರಿಂದ ಹೋಗುತ್ತೆ? ಗಾಳಿ ಬೀಸರಿಂದ ಆ ದುರ್ವಾಸನೆ ಹೋಗುತ್ತೆ ಗಾಳಿಯಿಂದ. ಆಮೇಲೆ ನೀರಿನಿಂದ ದೇಹವನ್ನು ಶುದ್ಧಿ ಮಾಡ್ಕೊಳ್ಬಹುದು. ಬದುಕಿರ್ಬೇಕಾದ್ರೆ ಇದೆರಡೇನೆ. ಸತ್ತ ನಂತರ ಅಗ್ನಿಯಲ್ಲಿ ಸುಡ್ತಾರಲ್ವಾ, ಅವಾಗ ಈ ಪಂಚಭೂತಗಳಿಂದ ಆಗಿರ್ತಕ್ಕಂತಹ ದೇಹ ಪಂಚಭೂತಗಳಲ್ಲಿ ಲೀನವಾಗುತ್ತೆ ಅಂತ ಹೇಳಿ 3 ರೀತಿಯಾದಂತಹ ಶುದ್ಧೀಕರಣ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಾಗಾಗಿ ಬದುಕಿರ್ಬೇಕಾದ್ರೆ ನಾವು ತಗೊಂಡಾಗ ಪವನಃ, ಆ ಗಾಳಿ ನಾನೇ ಆಗಿದ್ದೀನಿ ಶುದ್ಧಿ ಮಾಡ್ತಕ್ಕಂಥವ್ರಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ರಾಮಃ ಶಸ್ತ್ರಪೃಥಾಮಹಂ, ಶಸ್ತ್ರಧಾರಿಗಳಲ್ಲಿ ಆ ಒಂದು ನನ್ನ ಲೀಲೆಯಿಂದ ಆಗಿರ್ತಕ್ಕಂತಹ ಏನು ಅವತಾರಗಳಿದೆಯಲ್ಲ, ಆ ಅವತಾರಗಳಲ್ಲಿ ರಾಮಾವತಾರ ನಂದೇನೆ, ನಾನೇನೆ ರಾಮಾವತಾರವನ್ನ ತಾಳಿದ್ದೆ ಅಂತ ಹೇಳಿ ಹೇಳ್ತಾನೆ. ಝಷಾಣ ಮಕರಶ್ಚ ಅಸ್ಮಿ. ಝಷಾಣ ಅಂತಂದ್ರೆ ಇಲ್ಲಿ ಮತ್ಸ್ಯದ ಪ್ರಭೇದ ಅಂತ ಹೇಳಿ ಭಾಷ್ಯಕಾರರು ಹೇಳ್ತಾ ಇದ್ದಾರೆ. ಆ ಮತ್ಸ್ಯದ ಪ್ರಭೇದವಾಗಿರ್ತಕ್ಕಂತಹ ಆ ಒಂದು ಮೊಸಳೆ ಜಾತಿ ಏನಿದೆಯಲ್ಲ, ಆ ಮೊಸಳೆ ನಾನೇ ಆಗಿದ್ದೀನಿ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಸ್ರೋತಸಾಮಸ್ಮಿ ಜಾಹ್ನವಿ. ಸ್ರವಂತಿ, ಸ್ರೋತಸ ಅಂದ್ರೆ ಸ್ರವಂತಿ, ಯಾವುದು ಹರಿಯತ್ತಲ್ಲ ಆ ಹರಿಯೋ ನೀರುಗಳಲ್ಲಿ ಜಾಹ್ನವಿ ನಾನೇ ಆಗಿದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಏಕೆಂದ್ರೆ ನಮ್ಮಲ್ಲಿ ಈ ಸನಾತನ ಧರ್ಮದಲ್ಲಿ ಗಂಗೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ ಅಲ್ವಾ. ಗಂಗಾ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗತ್ತೆ. ಒಂದ್ಸತಿನಾದ್ರೂ ಗಂಗಾ ಸ್ನಾನ ಮಾಡಬೇಕು, ಕಾಶಿ ವಿಶ್ವೇಶ್ವರನ ದರ್ಶನ ಮಾಡಬೇಕು, ಬದ್ರಿನಾಥನ ದರ್ಶನ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಹಾಗಾಗಿ ಆ ಗಂಗಾ ನದಿ ನಾನೇ ಆಗಿದ್ದೀನಿ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ಅಹಮೇವಾಕ್ಷಯ ಕಾಲಃ ಧಾತಾಹಂ ವಿಶ್ವತೋ ಮುಖ ನೃತ್ಯ ಸರ್ವಹರಶ್ಚಾಹಂ ಮದ್ಭವಶ್ಚ ಭವಿಷ್ಯತಾಂ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಮುಂದೆ ಅಂತಂದ್ರೆ, ಅಕ್ಷರಾಣಾಂ ಅಕಾರೋ ಅಸ್ಮಿ ದ್ವಂದ್ವಃ ಸಾಮಾಸಿಕ ಚ ಅಹಮೇವ ಅಕ್ಷಯ ಕಾಲಃ ದಾತ ಅಹಂ ವಿಶ್ವತೋ ಮುಖಃ ಅಂತ ಹೇಳಿ ಹೇಳ್ತಾರೆ. ಅಕ್ಷರಗಳಲ್ಲಿ ಅಕಾರ ನಾನೇ ಆಗಿದ್ದೀನಿ, ಆದಿಯಾಗಿರ್ತಕ್ಕಂತಹ ಅಕ್ಷರ ಅಕಾರ ಅದು ನಾನೇ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ದ್ವಂದ್ವ ಸಮಾಸ, ಸಮಾಸಗಳಲ್ಲಿ ನಾನು ದ್ವಂದ್ವ ಸಮಾಸ ನಾನೇ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ಅಹಮೇವ ಅಕ್ಷಯ, ನಾನು ಕ್ಷಯವಿಲ್ಲದಿರ್ತಕ್ಕಂತಹವನು. ಅಕ್ಷೀಣ, ಯಾಕೆಂದ್ರೆ ಬೇರೆಲ್ಲವೂ ಕಾಲ ಕಾಲಕ್ಕೆ ಕ್ಷೀಣವಾಗ್ತಾ ಹೋಗುತ್ತೆ, ಆದ್ರೆ ನಾನು ಕ್ಷಯವಿಲ್ಲದಂತಹ ಅಥವಾ ಕ್ಷೀಣವಾಗದಂತಹ ಅಕ್ಷಯವಾಗಿರ್ತಕ್ಕಂತಹ ಕಾಲ ನಾನೇ ಆಗಿದ್ದೀನಿ ಅಂತ ಹೇಳಿ. ಯಾಕೆಂದ್ರೆ ನಮಗೆಲ್ಲ ಕಾಲ ಕ್ಷಯ ಆಗತ್ತೆ. ನಾವು ಹುಟ್ಟದ ಮೇಲೆ ಸಾಯ್ಬೇಕು ಅಂತಂದ್ರೆ ಮತ್ತೆ ನಮ್ದು ಬಾಲ್ಯ, ಯೌವನ, ಕೌಮಾರ, ವಾರ್ಧಕ್ಯ ಇವೆಲ್ಲ ಬರೋದ್ರಿಂದ ನಮ್ಗೆ ಕಾಲ ಕ್ಷಯ ಆಯ್ತು ಅಂತ. ಆದ್ರೆ ಅವನು ನಿತ್ಯ ನೂತನ, ಅವನಿಗೆ ಕಾಲಕ್ಷಯ ಅಂತಕ್ಕಂಥದ್ದು ಇಲ್ಲ. ಧಾತ ಅಹಂ ವಿಶ್ವತೋ ಮುಖಃ, ನಾನು ಧಾತೃವಾಗಿದ್ದೀನಿ. ಅಂದ್ರೆ ಯಾವುದಕ್ಕೆ ಅಂತಂದ್ರೆ ನೀನು ಮಾಡಿರ್ತಕ್ಕಂತಹ, ಅಂದ್ರೆ ನಾವೆಲ್ಲ ಪ್ರತ್ಯೇಕವಾಗಿ ಪ್ರತ್ಯೇಗಾತ್ಮ ಅಂತ ಹೇಳ್ತಾರಲ್ಲ, ನಾವು ಮಾಡತಕ್ಕಂತಹ ಕರ್ಮಕ್ಕೆ ಫಲವನ್ನ ಕೊಡ್ತಕ್ಕಂಥವನು ಯಾರು ಅಂತಂದ್ರೆ ಅವನೇ ಭಗವಂತ. ಹೇಗೆ ಕೊಡ್ತಾನೆ ಅಂದ್ರೆ ನೀನೇನ್ ಕರ್ಮ ಮಾಡಿ ಅದಕ್ಕೆ ಫಲ. ಈಗ ನಾವು 8 ಅವರ್ ಕೆಲಸ ಮಾಡಬೇಕು ಅಂತಂದ್ರೆ ಆ ನಮ್ಮ 8 ಅವರ್ಗೆ ಒಂದು ಸ್ಯಾಲ್ರಿ ಫಿಕ್ಸ್ ಆಗಿರುತ್ತೆ ಅಲ್ವಾ. ಈ 4 ಅವರ್ ಮಾಡ್ತೀವಿ ಅಂದ್ರೆ 4 ಅವರೇ ಸ್ಯಾಲ್ರಿ ಕೊಡ್ತಾರೆ. ಅಥವಾ ನೀನು ಮಾಡಿದ ಕೆಲವು ಕಡೆ ಎಲ್ಲ ಏನು, ನೀನು ಪೀಸ್ ವರ್ಕ್ ಎಷ್ಟು ಪೀಸ್ ಮಾಡ್ತೀಯ ಅಷ್ಟಕ್ಕೆ ನಿನಗೆ ಪೇಮೆಂಟ್ ಅಂತ. ಇಲ್ಲಿ
ನೀನು ಹೆಚ್ಚೆಚ್ಚು ಒಳ್ಳೆ ಕೆಲಸ ಮಾಡಿದ್ಯಾ, ನಿನ್ಗೆ ಹೆಚ್ಚೆಚ್ಚು ಸುಖ. ಹೆಚ್ಚೆಚ್ಚು ಹೆಚ್ಚು ತಪ್ಪುಗಳು, ದ್ರೋಹ, ಮೋಸ ಮಾಡಿದ್ಯಾ, ನಿನಗೆ ಹೆಚ್ಚೆಚ್ಚು ಕಷ್ಟಗಳು. ಹಾಗಾಗಿ ನೀನು ಮಾಡತಕ್ಕಂತಹ ಕರ್ಮಕ್ಕೆ ತಕ್ಕನಾದಂತಹ ಫಲ. ನಾವು ಎಷ್ಟು ಕೃಷಿ ಮಾಡ್ತೀವಿ ಅಂದ್ರೆ ವಿದ್ಯೆನಲ್ಲಾಗ್ಲಿ ಭೂಮಿನಲ್ಲಾಗ್ಲಿ ಕೃಷಿ ಮಾಡದಷ್ಟು ಫಲ. ನಾವು ಹೆಚ್ಚು ಹೆಚ್ಚು ಓದಿ ಸರಿಯಾಗಿ ಅರ್ಥ ಮಾಡಿಕೊಂಡು ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ನಮಗೆ ಪ್ರಪಂಚದಲ್ಲಿ ಗೌರವ ಸಿಗತ್ತೆ. ನಾವು ಓದೇ ಇಲ್ಲ ಅಂತಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಗೌರವ ಕಡಿಮೆ. ಬೇರೆ ಏನಾದ್ರಲ್ಲೂ ಇರ್ಬೋದು, ದುಡ್ಡಲ್ಲಿ ಇರ್ಬೋದು, ಆದ್ರೆ ವಿದ್ಯೆ ಅಂತ ಬಂದಾಗ ವಿದ್ಯಾವಂತನಿಗೆ ಹಣವಂತನು ಕೂಡ ಗೌರವ ಕೊಡ್ತಾನೆ. ವಿದ್ಯಾವಂತ ಹಣವಂತನಿಗೆ ಗೌರವ ಕೊಡ್ತಾನೆ, ಕರೆಕ್ಟ್. ಯಾಕೆಂದ್ರೆ ಅವನಿಗೆ ದುಡ್ಡು ಬೇಕಾಗಿರುತ್ತೆ. ಆದ್ರೆ ಇವನಲ್ಲಿ ದುಡ್ಡು ಇಲ್ಲದೆ ಇದ್ರೂ ಗೌರವ ಕೊಡ್ತಾನೆ. ಯಾಕೆ ಅಂತಂದ್ರೆ ವಿದ್ಯೆ ಇವನಲ್ಲಿದೆ ಅನ್ನೋ ಒಂದು ಕಾರಣಕ್ಕೆ. ಹಾಗಾಗಿ ದುಡ್ಡು ಮುಖ್ಯನೇ, ಆದ್ರೆ ಆ ದುಡ್ಡನ್ನ ಯಾವ ತರ ಉಪಯೋಗಿಸ್ಬೇಕು ಅಂತಕ್ಕಂತಹ ಜ್ಞಾನ ಕೊಡ್ತಕ್ಕಂಥದ್ದು ವಿದ್ಯೆ, ಬುದ್ಧಿ. ಹಾಗಾಗಿ ದುಡ್ಡಿಗಿಂತ ಹೆಚ್ಚು ಪ್ರಾಧಾನ್ಯ ಅದಕ್ಕೆ ವಿದ್ಯೆಗೆ. ಹಾಗೆ ನಾವು ಮಾಡ್ತಕ್ಕಂತಹ ಕರ್ಮಕ್ಕೆ ತಕ್ಕನಾದಂತಹ ಫಲ ಕೊಡೋನು ಯಾರು? ಅವನೇ, ಭಗವಂತ. ಹಾಗಾಗಿ ನಾವು ಅವನಿಗೆ ಶರಣಾಗತಿಯಾಗಿ ನಮ್ಮ ಕರ್ಮಗಳನ್ನ ಹೆಚ್ಚೆಚ್ಚು ಒಳ್ಳೆ ರೀತಿ ಮಾಡಿದಾಗ ಹೆಚ್ಚೆಚ್ಚು ಒಳ್ಳೆಯ ಫಲಗಳು ಸಿಕ್ಕತ್ತೆ ಅಂತ ಹೇಳಿ ನಾವು ಈ ಒಂದು ಶ್ಲೋಕದಿಂದ ಚಿಂತನೆಯನ್ನ ಮಾಡ್ಬೋದು ಅಂತ ಅನ್ಸುತ್ತೆ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಮರ್ಜುನ ತದಾಸ್ತಿ ವಿನಾ ಯತ್ಸ್ಯಾನ್ಮಯಾ ಭೂತಂ ಚರಾಚರಂ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಭಗವಂತ ಅಂತಂದ್ರೆ, ಎಲ್ಲ ಭೂತಗಳ ಅಂದ್ರೆ ಪ್ರಾಣಿಗಳ ಉತ್ಪತ್ತಿಗೆ ಕಾರಣ ಏನಾಗಿದ್ದೀನಿ, ನಾನೇ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹೆಚ್ಚಾಪಿ ಯಾವ ಒಂದು ಪ್ರಾಣಿಗಳಿದೆಯೋ ಅವಕ್ಕೆಲ್ಲ ಏನಾಗಿದ್ದೀನಿ, ಬೀಜ ಅಂದ್ರೆ ಕಾರಣ ನಾನೇ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ನ ತದ್ ಅಸ್ತಿ ವಿನಾ ಯತ್ ಯತ್ ಮಯಾ ಭೂತಂ ಚರಾಚರಂ. ಯಾವ್ಯಾವ ಭೂತಗಳು ಅಂದ್ರೆ ಪ್ರಾಣಿ ಅಥವಾ ಚರ ಅಚರ ವಸ್ತುಗಳು ಇದೆಯೋ ಅದರಲ್ಲೆಲ್ಲವೂ ನಾನೇ ಇದ್ದೀನಿ, ನಾನು ನಿಂದಿರ್ತಕ್ಕಂತಹ ಜಾಗ ಯಾವುದು ಇಲ್ಲ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಮುಂದೆ ಹೀಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷತು ಉದ್ದೇಶತಃ ಪ್ರೋಕ್ತೋ ವಿಭೂರ್ತೆ ವಿಸ್ತರೋ ಮಯ. ಹೇ ಪರಂತಪ, ಶತ್ರುಗಳಿಗೆ ಪೀಡೆಯನ್ನು ಉಂಟು ಮಾಡ್ತಕ್ಕಂತಹ ವೀರನಾಗಿರ್ತಕ್ಕಂತಹ ಹೇ ಅರ್ಜುನ, ನನ್ನ ಈ ದಿವ್ಯವಾಗಿರ್ತಕ್ಕಂತಹ ವಿಭೂತಿಗಳಿದೆಯಲ್ಲ ಇದಕ್ಕೆ ನ ಅಂತ್ಯೋ ಅಸ್ತಿ, ಅಂತ್ಯ ಅಂತಕ್ಕಂಥದ್ದು ಇಲ್ಲ. ಹಾಗಾಗಿ ಏಷತು ಉದ್ದೇಶೇನ, ಆದ್ರೆ ನಾನು ನಿನಗೆ ಹೇಳಬೇಕು ಅಂತಕ್ಕಂತಹ ಉದ್ದೇಶದಿಂದ ಹಲವಾರು ವಿಭೂತಿಗಳನ್ನ ನಿನಗೆ ತಿಳಿಸಿದ್ದು ಆಗಿದೆ. ಮತ್ತೆ ನಿನಗೆ ಹೆಚ್ಚು ತಿಳ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂತ ಪ್ರಶ್ನೆ ಮಾಡ್ತಾ ಹೇಳ್ತಾನೆ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಸ್ತಭ್ಯಾಮಹಮಿದಂ ಕೃಷ್ಣಮೇವ ಕಾಂಕ್ಷೇನ ಸ್ಥಿತೋ ಜಗತ್. ಬಹೂನಿ ಏತೇನ ಕಿಂ ಜ್ಞಾತೇನ ತವಾರ್ಜುನ. ನೀನು ಹೆಚ್ಚು ಹೆಚ್ಚು ತಿಳ್ಕೊಳ್ಳೋದ್ರಿಂದ ಏನು ಉಪಯೋಗ? ಏಕವಿಜ್ಞಾನೇನ ಸರ್ವವಿಜ್ಞಾನಂ ಭವತಿ ಇತಿ ಚಾಂದೋಗ್ಯೋಪನಿಷತ್ತು ಹೇಳುತ್ತೆ. ಯಾವುದು ಒಂದನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗಿ ಆಗತ್ತೋ ಅದನ್ನ ಒಂದನ್ನ ತಿಳ್ಕೊಂಬಿಟ್ಟು ನೀನು ಸಾಕು ಅಂತ ಹೇಳಿ. ಆ ತಿಳ್ಕೊಳ್ಳೋದನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ಸಾಕು ಅನ್ನೋ ಉದ್ದೇಶದಿಂದ. ಹಾಗೆ ನಮ್ಗಿಲ್ಲೇನು ವೇದಾಂತದಲ್ಲಿ ದೇವನೊಬ್ಬ ನಾಮ ಹಲವು ಅಂತಕ್ಕಂತಹ ದೃಢವಾದ ಒಂದು ಮನಸ್ಸಿನ ಸ್ಥಿತಿ, ಮಾನಸಿಕ ಸ್ಥಿತಿಯಿಂದ ಆ ನಿರಾಕಾರ ಬ್ರಹ್ಮಕ್ಕೆ ಶರಣಾಗತಿಯಾಗಿ ನಮ್ಮ ಕರ್ಮಗಳು ಸರಿಯಾಗಿತ್ತು ಅಂತಂದ್ರೆ ಆ ಫಲ ನಮಗೆ ಸಿಕ್ಕೇ ಸಿಕ್ಕತ್ತೆ. ಅಥವಾ
ಫಲ ಸಿಕ್ಕಿಲ್ಲ ಅಂತಂದ್ರೆ ಕರ್ಮವನ್ನ ಮಾಡದ್ ಬಿಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ನಮ್ಮ ಪೂರ್ವ ಜನ್ಮದ ಕರ್ಮಗಳ ಫಲದಿಂದ ಇದು ಸಿಕ್ಕದೇ ಇರ್ಬೋದು ಅಷ್ಟೇನೆ. ಆದ್ರೆ ಈ ಜನ್ಮದಲ್ಲಿ ಮಾಡ್ತಕ್ಕಂತಹ ಕರ್ಮಗಳು ಸರಿಯಾಗಿರ್ಬೇಕು, ಶ್ರದ್ಧೆಯಿಂದ ಮಾಡಲೇಬೇಕು. ಅದು ಮುಂದಕ್ಕೆ ನಮ್ಗೆ ಅನುಕೂಲವನ್ನ ಉಂಟು ಮಾಡೇ ಮಾಡುತ್ತೆ ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಸ್ಥಿರವಾಗಿ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಇಷ್ಟಭ್ಯ ಅಹಂ ಇದಂ ಕೃತ್ಸಂ ಏಕಾಂಶೇನ ಸಿದ್ಧೋ ಜಗತ್. ಈ ಇಡೀ ಜಗತ್ತನ್ನ ನಾನು ಕೇವಲ ಒಂದು ಅಂಶದಿಂದ ಹಿಡಿದಿಟ್ಕೊಂಡಿದ್ದೀನಿ ಅಥವಾ ನಡೆಸ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಭಗವಂತ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ವಿಚಾರವನ್ನು ತಿಳ್ಕೊಂಡು ಮಾತ್ರಕ್ಕೆ ನಾವು ಹೆಚ್ಚು ಬುದ್ಧಿವಂತರು ಅಂತ ಆಗಲ್ಲ. ಎಷ್ಟು ಅನುಷ್ಠಾನವನ್ನು ಮಾಡ್ತೀವಿ, ಎಷ್ಟು ಬೇರೆಯವ್ರಿಗೆ ಉಪಕಾರವನ್ನು ಮಾಡ್ತೀವಿ ಇತ್ಯಾದಿಗಳು ನಮ್ಮ ದೇಶಕ್ಕೆ ಆಗಲಿ ಅಥವಾ ನಮ್ಮ ಒಂದು ಸಂಪರ್ಕಕ್ಕೆ ಬರೋರ್ಗಾಗಲಿ ನಾವು ಏನು ಒಳ್ಳೇದನ್ನ ಮಾಡಕ್ ಸಾಧ್ಯ ಆಗತ್ತೆ ಆ ಕರ್ಮಗಳ ಫಲ ಅಂತೂ ಅನುಭವಿಸ್ಲೇಬೇಕಾಗತ್ತೆ. ಹಾಗಾಗಿ ಆ ಒಂದು ನಿರಾಕಾರ ಬ್ರಹ್ಮಕ್ಕೆ ಶರಣಾಗತಿಯನ್ನ ಹೊಂದೋದ್ರ ಮೂಲಕ ಮತ್ತೆ ನಮ್ಮ ಕರ್ಮಗಳಲ್ಲಿ ಸಾಫಲ್ಯವನ್ನು ಹೊಂದಬೇಕಾದ್ರೆ ಶ್ರದ್ಧೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತೆ ಅಂತ ಹೇಳ್ತಾ ಈ ಒಂದು ಭಗವದ್ಗೀತೆಯ 10ನೇ ಅಧ್ಯಾಯದ ವಿಭೂತಿ ಯೋಗದ ಚಿಂತನೆಯ ಸಾರಾಂಶವನ್ನ ಮುಗಿಸ್ತಾ ಇದ್ದೀನಿ. ಇತಿ ಭಗವದ್ಗೀತಾಸು ದಶಮೋಧ್ಯಾಯ ವಿಭೂತಿ ಯೋಗ ಸಮಾಪ್ತಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಗೆ ಏನೋ ಒಂದು ಸುಯೋಗವಶಾತ್ ಈ ಒಂದು ಅಧ್ಯಾಯವನ್ನ ಅಧ್ಯಯನ ಮಾಡೋದಕ್ಕೆ ಯಥಾಮತಿ ತಿಳ್ಕೊಳ್ಳೋದಕ್ಕೆ ಒಂದು ಪರಮಾತ್ಮ ಅವಕಾಶವನ್ನ ಕೊಟ್ಟಿದ್ದಾನೆ. ಅದನ್ನ ಹೆಚ್ಚು ಹೆಚ್ಚು ಜನಕ್ಕೆ ತಲುಪಿಸೋದ್ರ ಮೂಲಕ ನಾವು ಇದನ್ನ ಸಾಫಲ್ಯವನ್ನ ಹೊಂದೋ ಒಂದು ಪ್ರಯತ್ನ. ಇದಕ್ಕೆ ನಮ್ಮ ಕಿರಣ್ ಮತ್ತು ಅವರ ಪತ್ನಿ ಇಬ್ರು ಬಹಳ ಸಹಾಯ ಮಾಡಿ ಯೂಟ್ಯೂಬ್ಗೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅದನ್ನ ಕೇಳಿ ಬೇರೆಯವ್ರಿಗೂ ತಿಳಿಸೋದ್ರ ಮೂಲಕ ಸುಲಭವಾಗಿ ನಾವು ಮಾಡೋದಂತಹ ಜ್ಞಾನ ಪ್ರಸಾರ ಆಗತ್ತೆ ಅಂತ ಭಾವಿಸ್ತೀನಿ. ಮತ್ತೆ ನಾವು ಯಾವುದೇ ಒಂದು ಕಾರ್ಯವನ್ನ ಶ್ರದ್ಧೆ ಇಟ್ಕೊಂಡು ಮಾಡಬೇಕಾಗತ್ತೆ. ಮೌಢ್ಯಗಳು ಇಟ್ಕೊಂಡು ಕೆಲಸ ಮಾಡಿದ್ರೆ ನಮಗೆ ಭಯ ಅಂತಕ್ಕಂಥದ್ದಿರುತ್ತೆ. ಮೌಢ್ಯ ಇಲ್ಲದೆ ಜ್ಞಾನ ಇತ್ತು ಅಂತಂದ್ರೆ ನಮಗೆ ಆ ಕಾರ್ಯ ಸಾಫಲ್ಯವನ್ನು ಹೊಂದತ್ತೆ ಅನ್ನೋಕ್ಕೆ ಒಂದು ಸಣ್ಣ ಕಥೆ ಮೂಲಕ ಹೇಳಿ ಇದನ್ನ ಉಪಸಂಹಾರ ಮಾಡ್ತೀನಿ.